ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಿಮ್ಮ ಹತ್ರ ಬರ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟು. ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಈ ಒಂದು ಕಾನ್ಸೆಪ್ಟು ಈ ಚಾಪ್ಟ್ರಲ್ಲಿ ಮೆಕ್ಯಾನಿಕ್ಸಲ್ಲಿ ಸ್ವಲ್ಪ ಮೈಂಡ್ ಥಿಂಕಿಂಗ್ ಜಾಸ್ತಿ ಬೇಕಾಗುತ್ತೆ. ಸೊ ಆಲ್ರೆಡಿ ಮೆಕ್ಯಾನಿಕ್ಸಲ್ಲಿ ಹೆಂಗಿರುತ್ತೆ ಅಂತ ನೋಡಿದ್ದೀರಾ, ಬಟ್ ಮೆಕ್ಯಾನಿಕ್ಸ್ ಇರೋ ರೀತಿಯೇ ಹಿಂಗೆ. ಸೊ ಅಳವಡಿಸ್ಕೊಳ್ಳಿ. ಬಟ್ ಈ ಒಂದು ಟಾಪಿಕ್ಕು ನೆಕ್ಸ್ಟ್ ಇಯರ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ಕು. ಓಕೆ, ಈಗ ನೋಡೋಣ. ಸೆಂಟರ್ ಆಫ್ ಮಾಸ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಈ ಚಾಪ್ಟ್ರಲ್ಲಿ ಒಂದು ಮೇಜರ್ ಟಾಪಿಕ್ ಇದು. ಇಲ್ಲಿಂದನೇ ಶುರುವಾಗುತ್ತೆ. ಸೆಂಟರ್ ಆಫ್ ಮಾಸ್. ಓಕೆ, ಜನರಲಾಗಿ ಇವಾಗ ಕನ್ನಡ ಮೀಡಿಯಮಿಂದ ಬಂದಿರ್ತೀರಾ, ಇಂಗ್ಲೀಷ್ ಮೀಡಿಯಮ್, ಅದೆಲ್ಲ ಓಕೆ. ಬಟ್ ಇದು ಸೆಂಟರ್ ಆಫ್ ಮಾಸ್ ಅಂದಾಗ ನೀವೊಂದು ಇಮ್ಯಾಜಿನ್ ಮಾಡಬೇಕಿಲ್ಲಿ. ಫಸ್ಟು ಏನಂದರೆ, ಒಂದು ಕಂಪ್ಲೀಟ್ ಬಾಡಿ ಇದೆ, ಸರ್ಕಲ್ ಇದೆ, ನಾವು ಸೆಂಟರ್ನ ಚೂಸ್ ಮಾಡ್ತೀವಿ. ಅದೇ ರೀತಿ ಯಾವುದೋ ಒಂದು ಇಂಡೆಫಿನೇಟ್ ಶೇಪು, ಯಾವುದೋ ಒಂದು ಪಾಯಿಂಟ್ ಸೆಂಟರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಪ್ರೂವ್ ಮಾಡ್ಬೋದು. ಓಕೆನಾ? ಅದೆಲ್ಲ ಓಕೆ. ಸ್ಪಿಯರ್ ಅಂದಾಗ ಸೆಂಟರ್ನ ಚೂಸ್ ಮಾಡ್ತೀವಿ, ಸೆಂಟರ್ ಓಕೆ. ವಾಟ್ ಅಬೌಟ್ ಮಾಸ್? ಸೊ ಏನೇ ಒಂದು ಇಂಡೆಫಿನೇಟ್ ಶೇಪ್ ತೊಗೊಳ್ತೀವಿ. ಇಲ್ಲೇ ನೋಡ್ತಿರ್ಬೋದು, ಒಂದು ಸ್ಪೆರಿಕಲ್ ಶೇಪಲ್ಲಿ ಇರಬೇಕಾದ್ರೆ ಬೇರೆ ಬೇರೆ ಪಾರ್ಟಿಕಲ್ಸ್ ಎಲ್ಲ ರೀತಿ ಇರುತ್ತೆ. ಈಗ ಒಂದು ಪಾರ್ಟಿಕಲ್ಗೆ ಸೆಂಟರ್ ಆಫ್ ಮಾಸ್ ಅಂದಾಗ ಸೆಂಟರ್ ತೊಗೊಳ್ಬೋದು, ಸೆಂಟರ್ ತೊಗೊಳ್ತೀವಿ. ದಟ್ ಈಸ್ ಓಕೆ, ದಿಸ್ ಈಸ್ ಓಕೆ. ಬಟ್ ಈ ರೀತಿ ಇದ್ದಾಗ ಕಂಪ್ಲೀಟ್ ಒಂದು 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 ಸಿಸ್ಟಮಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ಅದಕ್ಕೆ ಸೆಂಟರ್ ಆಫ್ ಮಾಸ್ ಅಂದರೆ, ಸೆಂಟರ್ ಆಫ್ ಮಾಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಇರಲಿ. ಸೆಂಟರ್ ಹೇಳ್ತಿಲ್ಲ. ಸೆಂಟರ್ ಆಫ್ ಮಾಸ್ ಅಂದ ತಕ್ಷಣ ಸೆಂಟ್ರಲ್ ಇರುತ್ತೆ. ನೋ, ಬಿಕಾಸ್ ಯಾಕೆ ಅದಕ್ಕೆ ಕನ್ಕ್ಲೂಷನ್ ಬರಬಾರ್ದು ಅಂದರೆ, ಸೆಂಟರ್ ಇರಬಹುದು, ಇಲ್ದಿರನೂ ಇರಬಹುದು. ಸೊ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈ ಥರ ಆಬ್ಜೆಕ್ಟ್ಗೆ ಈ ಥರ ಆಬ್ಜೆಕ್ಟ್ ಮೀನ್ಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇಲ್ಲಿ ನೋಡ್ತಿರ್ಬೋದು, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಜಾಯಿಂಟ್ ಆಗಿದೆ. ಸೆಂಟರಲ್ಲೇ ಬಂದರೆ ಓಕೆ, ಬಟ್ ಸೆಂಟರಲ್ಲೇ ಬಂದಿಲ್ಲ ಅಂದರೆ ಇಂಡೆಫಿನೇಟ್ ಶೇಪ್, ಲೈಕ್ ಐ ಕ್ಯಾನ್ ಕನ್ಸಿಡರ್ ದ ಇಂಡೆಫಿನೇಟ್ ಶೇಪ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಇಂಡೆಫಿನೇಟ್ ಶೇಪಲ್ಲಿ ಎಲ್ಲ ಹೊಸ ಥಿಂಗ್ಸು ನಿಮಗೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರುತ್ತೆ, ಅದೇ ಬೇಡ. ಸೊ ಇಂಡೆಫಿನೇಟ್ ಶೇಪ್ ಅಂದಾಗ ಈಚ್ ಪಾರ್ಟಿಕಲ್ನ ಕನ್ಸಿಡರ್ ಮಾಡ್ಬೋದಾ? ಒಂದು ಪಾರ್ಟಿಕಲ್, 2 ಪಾರ್ಟಿಕಲ್, 3 ಪಾರ್ಟಿಕಲ್, ಈ ಥರ. ಸ್ವಲ್ಪ ದೊಡ್ಡದೇ ಆಗುತ್ತೆ ಎಕ್ಸ್ಪ್ಲನೇಷನ್ ಎಲ್ಲ, ಬಟ್ ಅರ್ಥ ಮಾಡ್ಕೊಳ್ಬೇಕು. ಈ ಪಾರ್ಟಿಕಲ್ಗೆ ಮಾಸ್ M1 ತೊಗೊಳ್ಬೋದಾ? ಈ ಪಾರ್ಟಿಕಲ್ಗೆ ಮಾಸ್ M2 ತೊಗೊಳ್ಬೋದಾ? ಇದಕ್ಕೆ M3 ತೊಗೊಳ್ಬೋದಾ? ಪಾಯಿಂಟ್ ಆಬ್ಜೆಕ್ಟ್ ಥರ ತೊಗೊಳ್ತಿರೋದ್ರಿಂದ ಅದರ ಮಾಸು ಸೆಂಟರು ಓಕೆ ಅಲ್ಲೇ ಇರುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಹೋಲ್ ಸಿಸ್ಟಮ್ ಬಾಡಿ ತೊಗೊಂಡಾಗ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಹೋಲ್ ಸಿಸ್ಟಮ್ ಬಾಡಿ ತೊಗೊಂಡಾಗ ಈಚ್ ಪಾರ್ಟಿಕಲ್ಲು ಸೇರಿ ಹೋಲ್ ಬಾಡಿ ಆಗಿರುತ್ತೆ. ಈ ಬಾಡಿಗೆ ಸೆಂಟರ್ ಆಫ್ ಮಾಸು ತೊಗೊಳ್ತೀವಿ, ನಾಟ್ ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ ಅಂತ ಹೆಂಗೆ ತೊಗೊಳ್ತೀವಿ? ಇದು ಇಂಡೆಫಿನೇಟ್ ಶೇಪು. ಒಂದು ಪಾಯಿಂಟು ಕಾನ್ಸಂಟ್ರೇಟ್ ಆಗಿರುತ್ತೆ ಹೋಲ್ ಮಾಸ್ ಆಫ್ ದಿ ಬಾಡಿ. ಇವಾಗ ನಾನು ಕಂಪ್ಲೀಟ್ ವೇಟ್ ನಾನು ಭೂಮಿ ಮೇಲೆ ಇದ್ದೀನಿ, ಬಟ್ ನಾನು ಹೋಲ್ ಬಾಡಿ ಮಾಸು ಹಿಂಗೆ ಬೀಳ್ತಾ ಇದ್ರೂ ಕೂಡ ನಂದೊಂದು ಗ್ರಿಪ್ಪಲ್ಲಿ ಹಿಡ್ಕೊಂಡಿರುತ್ತೆ. ಅದೇನದು? ಸೆಂಟರ್ ಆಫ್ ಮಾಸ್ ಅನ್ನೋದು ಬ್ಯಾಲೆನ್ಸ್ ಮಾಡುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಬೇರೆ ಬರುತ್ತೆ, ಅದು ಮುಂದೆ ನೋಡೋಣ. ಬಟ್ ಫಸ್ಟು ಸೆಂಟರ್ ಆಫ್ ಮಾಸ್ ಅರ್ಥ ಮಾಡ್ಕೊಳ್ಳಿ. ಹೋಲ್ ಬಾಡಿಗೆ ಒಂದು ಕಡೆ ಹೋಲ್ ಬಾಡಿ ಮಾಸು ಸಿಚುಯೇಟ್ ಕಾನ್ಸಂಟ್ರೇಟ್ ಆಗಿರುತ್ತೆ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಸೆಂಟರ್ ಆಫ್ ಮಾಸ್. ಹೋಲ್ ಬಾಡಿದು ಮಾಸು ಒಂದು ಕಡೆ ಸಿಚುಯೇಟ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಅದೇ ಮೈನ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಕೊಬೇಕಾಗಿರೋದು. ನೋಡ್ತಿರ್ಬೋದು, ದ ಎಂಟೈರ್ ಮಾಸ್ ಆಫ್ ಎ ಸಿಸ್ಟಮ್, ಇದೊಂದು ಸಿಸ್ಟಮ್, ಇದು ಒಂದು ಸಿಸ್ಟಮ್, ಇದು ಕೆನ್ ಬಿ ಕನ್ಸಿಡರ್ಡ್ ಟು ಬಿ ಕಾನ್ಸಂಟ್ರೇಟೆಡ್ ಅಟ್ ದಿಸ್ ಸಿಂಗಲ್ ಪಾಯಿಂಟ್ ಫಾರ್ ಸ್ಟಡಿಂಗ್ ಇಟ್ಸ್ ಟ್ರಾನ್ಸ್ಲೇಷನಲ್ ಮೋಷನ್. ಟ್ರಾನ್ಸ್ಲೇಷನಲ್ ಮೋಷನ್ ಆಲ್ರೆಡಿ ಓದಿದ್ದೀರಾ, ಈ ಮೋಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಬಟ್ ಒಂದು ಬಾಡಿ ತೊಗೊಂಡಾಗ ಯಾವ್ಯಾವ ಡಿಫ್ರೆಂಟ್ ಬಾಡೀಸು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಆ ಹೋಲ್ ಬಾಡಿ ಮಾಸ್ ಮೂವ್ ಆಗ್ತಿದೆ. ಇವಾಗ ಒಂದು ಆಬ್ಜೆಕ್ಟ್ ತೊಗೊಳ್ತೀನಿ ನಾನು, ಈ ಥರ ಬಾಕ್ಸ್ ತೊಗೊಳ್ತೀನಿ, ಇದರ ಮಾಸು ಇಲ್ಲಿ ಸಿಚುಯೇಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದು ಈ ರೀತಿ ಮೂವ್ ಆಗ್ತಿರುತ್ತೆ. ದಟ್ ಈಸ್ ಓಕೆ. ಬಟ್ ಅದೇ ನಾನು ಒಂದು ವೇಳೆ ರೋಲ್ ತೊಗೊತೀನಿ ಅಂತ ಹೇಳೋದು, ನೀವು ಬಾಲ್ ಅಸ್ಯೂಮ್ ಮಾಡ್ಬೇಕು. ಬಾಲ್ ಎಸ್ದಿದ ತಕ್ಷಣ ಸುಮ್ಮನೆ ಮೂವ್ ಆಗುತ್ತೆ. ಅದು ಸುಮ್ಮನೆ ಮೂವ್ ಆದರೆ ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಅಂದ್ಕೊಳ್ಬೋದು. ಬಟ್ ಬಾಲ್ ತನ್ನಷ್ಟಕ್ಕೆ ತಾನೇ ಕೂಡ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಗ್ರಾವಿಟೇಷನ್ನು ನೋಡ್ತೀರಾ. ಅರ್ಥು ತನ್ನಷ್ಟಕ್ಕೆ ತಾನೇನೂ ರೊಟೇಟ್ ಆಗುತ್ತೆ. ಅಲಾಂಗ್ ಇಟ್ಸ್ ಆಕ್ಸಿಸ್ ಆಲ್ಸೋ ಇಟ್ ಈಸ್ ರೊಟೇಟಿಂಗ್. ಅಲಾಂಗ್ ವಿತ್ ದಟ್ ಇಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಆಲ್ಸೋ. ಸನ್ನು ಸುತ್ತೂ ಕೂಡ ಸುತ್ತುತ್ತಾ ಇದೆ, ತನ್ನಷ್ಟಕ್ಕೆ ತಾನೇ ಸುತ್ತುತ್ತಾ ಇದೆ. ಸೊ ಇಲ್ಲಿ ಟ್ರಾನ್ಸ್ಲೇಷನಲ್ ಮೋಷನು ಕನ್ಸಿಡರ್ ಮಾಡಬೇಕು, ರೊಟೇಷನಲ್ ಮೋಷನು ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ರೊಟೇಟಿಂಗ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಇನ್ ದ ಸ್ಟ್ರೈಟ್ ಪಾತ್. ತುಂಬ ಡಿಸ್ಟೆನ್ಸ್ ಅಂದರೆ 365 ಡೇಸ್ ಬೇಕು ಆಲ್ಮೋಸ್ಟ್ ಟ್ರಾನ್ಸ್ಲೇಷನಲ್ ಅಂತ ತೊಗೊಳ್ತಿರ್ತೀವಿ. ಬಟ್ ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಇವಾಗ ಒಂದು ರೋಲು ಒಂದು ಸರ್ಫೇಸ್ ಮೇಲೆ ಈ ಥರ ಬಿಟ್ಟಿದೆ ಅಂದ ತಕ್ಷಣ ಸ್ಟ್ರೈಟಾಗಿ ಹೋಗುತ್ತೆ. ಅದು ತನ್ನಷ್ಟಕ್ಕೆ ತಾನೇ ಕೂಡ ರೊಟೇಟ್ ಆಗುತ್ತೆ, ಮುಂದೇನೂ ಹೋಗ್ತಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರು ಕೆಲವು ಥಿಂಗ್ಸ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಬೇಕಾಗುತ್ತೆ.
ಈ ರೀತಿನೂ ರೊಟೇಟ್ ಆಗುತ್ತೆ. ಈ ರೀತಿ ರೊಟೇಟ್ ಆಗ್ತಿದ್ರೆ ಒಮೆಗಾ. ಕೆಲವು ರೀಲ್ಸ್ ಎಲ್ಲ ರಿಲೀಸ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಆ್ಯಂಗುಲರ್ ವೆಲಾಸಿಟಿ. ನೆಕ್ಸ್ಟು ಈ ಸೆಂಟರ್ ಆಫ್ ಮಾಸ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಹಿಂಗೆ ಹೋಗ್ತಿರುತ್ತಾ. ಇಮ್ಯಾಜಿನ್ ಮಾಡಿ, ಇನ್ನೊಂದು ಹೇಳ್ತೀನಿ. ಈಗ ಬಾಲ್ ರೊಟೇಟ್ ಆಗ್ತದೆ, ಸೆಂಟರ್ ಆಫ್ ಮಾಸ್ ಸ್ಪಿಯರ್ ಅಂದಾಗ ಅದು ಮೂವ್ ಆಗ್ತದೆ, ಅದಲ್ಲೇ ಇದ್ದಂಗೆ ಅನಿಸುತ್ತೆ. ಇಮ್ಯಾಜಿನ್ ಮಾಡಬೇಕು, ಒಂದು ಬಾಲ್ ಮೂವ್ ಆಗ್ತಿದೆ ಅಂದಾಗ ಸೆಂಟರ್, ಇವಾಗ ಬಾಲಿಂಗ್ ಮೂವ್ ಆಗ್ತಿದೆ, ಸೆಂಟರ್ ಅಲ್ಲೇ ಇದೆ ನೋಡಿ, ಪರ್ಫೆಕ್ಟ್ಲಿ ಡೆಫಿನೆಟ್ ಬಾಡಿಗೆ ಅಲ್ಲೇ ಇರುತ್ತೆ. ಬಟ್ ಬಾಲ್ ರೋಲ್ ಆಗ್ತಾನೆ ಇದೆ, ಮೂವ್ ಆಗ್ತಾನೂ ಇದೆ. ಅಸ್ಯೂಮ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೆ, ಅಸ್ಯೂಮ್ ಮಾಡಬೇಕಿಲ್ಲಿ. ಅಸ್ಯೂಮ್ ಮಾಡಿಲ್ಲ ಅಂದರೆ ಆಗೋದಿಲ್ಲ. ಕ್ಲಿಯರ್? ಸೊ ಈ ರೀತಿ ನಾವು ಟ್ರಾನ್ಸ್ಲೇಷನಲ್ಲ ಮತ್ತು ರೊಟೇಷನಲ್ ಮೋಷನ್ನ ಕಂಡುಹಿಡಿತೀವಿ. ಇದು ಸೆಂಟರ್ ಆಫ್ ಮಾಸ್ ತುಂಬಾ ಇಂಪಾರ್ಟೆಂಟು. ಏನೇನು ಪ್ರಾಕ್ಟೀಸ್ ಮಾಡಬೇಕು, ಓದಬೇಕು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೆಂಟರ್ ಆಫ್ ಮಾಸ್ ಇಸ್ ದ ಪಾಯಿಂಟ್ ಅಟ್ ವಿಚ್ ದ ಎಂಟೈರ್ ಮಾಸ್ ಆಫ್ ಎ ಸಿಸ್ಟಮ್ ಕೆನ್ ಬಿ ಕನ್ಸಿಡರ್ಡ್ ಟು ಬಿ ಕಾನ್ಸಂಟ್ರೇಟೆಡ್ ಫಾರ್ ಡಿಸ್ಕ್ರೈಬಿಂಗ್ ಇಟ್ಸ್ ಟ್ರಾನ್ಸ್ಲೇಷನಲ್ ಮೋಷನ್. ಆ ಟ್ರಾನ್ಸ್ಲೇಷನಲ್ ಮೋಷನ್ನ ಡಿಸ್ಕಸ್ ಮಾಡೋದಕ್ಕೆ ನಾವು ಈ ರೀತಿ ಸೆಂಟರ್ ಆಫ್ ಮಾಸ್ ಅನ್ನೋ ಕಾನ್ಸೆಪ್ಟ್ನ ಕಲ್ತ್ಕೊಳ್ತೀವಿ. ಓಕೆ, ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಸೆಂಟರ್ ಆಫ್ ಮಾಸ್. ರಿಯಲ್ ಲೈಫಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ಬೋದಿರ್ಬೋದು. ಯೂನಿಫಾರ್ಮ್ ರೂಲರ್, ಸೆಂಟರ್ ಆಫ್ ಮಾಸ್ ಲೈಸ್ ಅಟ್ ದಿ ಜಿಯೋಮೆಟ್ರಿಕಲ್ ಸೆಂಟರ್. ನಾರ್ಮಲಿ ಇದಕ್ಕೆಲ್ಲ ನೋಡಿದಾಗ ಒಂದು ಜಿಯೋಮೆಟ್ರಿಕಲ್ ಸೆಂಟರ್ನ ಫೈಂಡ್ ಔಟ್ ಮಾಡ್ತೀವಲ್ವಾ, ಅಲ್ಲಿ ಸಿಚುಯೇಟ್ ಆಗಿರುತ್ತೆ. ಓಕೆ, ಕ್ರಿಕೆಟ್ ಬ್ಯಾಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬ್ಯಾಟ್ ಇದ್ದಾಗ ಸೆಂಟರ್ ಆಫ್ ಮಾಸ್ ಸ್ವಲ್ಪ ಶಿಫ್ಟ್ ಆಗುತ್ತೆ. ಯಾಕೆ ಹೇಳಿ? ಅದರ ಶೇಪು ಎಕ್ಸಾಕ್ಟಾಗಿ ಈ ಥರ ರೂಲರ್ ಥರ ಇರೋದಿಲ್ಲ. ಸೊ ಈ ರೀತಿ ಹೋಗ್ಬಿಟ್ಟು ಸ್ವಲ್ಪ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ, ಈ ರೀತಿ ಬ್ಯಾಟ್ ಇರೋದ್ರಿಂದ ಇದು ಎಕ್ಸಾಕ್ಟ್ಲಿ ಸೆಂಟರ್ ಅಂತ ಬರೋದು, ಸ್ವಲ್ಪ ಶಿಫ್ಟ್ ಆಗಿರುತ್ತೆ. ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್. ಯಾವ ಕಡೆ ಮಾಸ್ ಜಾಸ್ತಿ, ಇವಾಗ ಈ ಕಡೆ ನೋಡ್ಬೋದು ಮಾಸ್ ಸ್ವಲ್ಪ ಕಡಿಮೆ, ಈ ಕಡೆ ಸ್ವಲ್ಪ ಮಾಸ್ ಜಾಸ್ತಿ ಅಲ್ವಾ, ಸ್ವಲ್ಪ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೆಂಟರ್ ಆಫ್ ಮಾಸ್ ಅಂದರೆ ಅರ್ಥ ಆಗ್ತಿದೆ ಅಲ್ವಾ? ಶಿಫ್ಟಿಂಗ್ ಇರಲಿ, ಅದೆಲ್ಲ ಇರಲಿ, ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ತಿದೆ, ಸಿಚುಯೇಟ್ ಆಗ್ತಿದೆ, ಹೋಲ್ ಬಾಡಿದು ಒಂದು ಕಡೆ. ಅದು ಇಮ್ಯಾಜಿನೇಷನ್ ಮಾಡಲೇಬೇಕು. ಸೆಂಟರ್ ಆಫ್ ಮಾಸ್ ಶಿಫ್ಟ್ ಟುವರ್ಡ್ಸ್ ದ ಬ್ಲೇಡ್ ಆ್ಯಂಡ್ ಹೆವಿಯರ್ ವೈಡರ್ ಎಂಡ್ ಅಟ್ ದಿ ಬ್ಯಾಟ್. ಸೊ ವೈಡರ್ ಒಂದು ಕಡೆ ಹೇಳ್ತಿರೋದ್ರಿಂದ ಆ ಕಡೆ ಶಿಫ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹ್ಯಾಮರ್, ಸುತ್ತಿಗೆ. ಸೆಂಟರ್ ಆಫ್ ಮಾಸ್ ಲೈಸ್ ನಿಯರ್ ದ ಹೆವಿ ಮೆಟಲ್. ಹೆವಿ ಮೆಟಲ್ ಎಲ್ಲಿ ತೊಗೊಂಡಿರ್ತೀವೋ, ಅದ್ರ ಕಡೆನೇ ಸಿಚುಯೇಟ್ ಆಗ್ತಿರುತ್ತೆ, ಈ ಕಡೆ ಇದೆ ಹೋಲ್ ಬಾಡಿ ಅಂದ್ಕೊಂಡಾಗ ಒಂದು ಕಡೆ ಆ ಕಡೆನೇ ಸಿಚುಯೇಟ್ ಆಗಿರುತ್ತೆ. ಇನ್ನೂ ಆ್ಯಕ್ಚುಲಿ ಒಳಗೇ ಸಿಗುತ್ತೆ, ಈಗ ಇಲ್ಲೇ ಸಿಗ್ತಿರ್ಬೋದು, ಬಟ್ ಜಸ್ಟ್ ಹೇಳ್ತಿದ್ದೀನಿ ನಿಮಗೆ. ಸೊ ಲೈಕ್ ದಿಸ್ ವಿ ವಿಲ್ ಕನ್ಸಿಡರ್ ದ ಸೆಂಟರ್ ಆಫ್ ಮಾಸ್. ಇಲ್ಲಿ 2 ಪಾರ್ಟಿಕಲ್ ಸಿಸ್ಟಮು ತೊಗೊಳ್ತೀವಿ. 2 ಪಾರ್ಟಿಕಲ್ ಸಿಸ್ಟಮ್ ಡಯಾಗ್ರಾಮೆಟಿಕಲಿ ನೋಡಿರ್ತೀರಾ. ಬಟ್ ನಾನಿಲ್ಲಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ತೊಗೊಳ್ತಾ ಇದ್ದೀನಿ. ಡಿಫ್ರೆಂಟ್ ಆಬ್ಜೆಕ್ಟ್ಸು, ಇದು ಹೋಲ್ ಸಿಸ್ಟಮ್ ಅಂತ ತೊಗೊಳ್ತೀನಿ. ಅದೇ ನಾನು ಸಪ್ರೇಟ್ ಬಾಡಿ ತೊಗೊಂಡಾಗ ಇದಕ್ಕೆ ಸೆಂಟರ್ ಆಫ್ ಮಾಸ್ ಸೆಂಟ್ರಲ್ಲೇ ಒಳಗೆ ಬರುತ್ತೆ, ಒಳಗೆ ಇದಕ್ಕೆ ಒಳಗೆ ಬರುತ್ತೆ. ಹೋಲ್ ಸಿಸ್ಟಮ್ ತೊಗೊಂಡಾಗ ಎಲ್ಲ ಒಂದು ಪಾಯಿಂಟು, ಬಟ್ ನಿಯರ್ ದಿ ಹೆವಿ ವೆಯ್ಟ್. ಇವಾಗ ಇದು ವೆಯ್ಟ್ ಜಾಸ್ತಿ ಅಂತ ಹೆಂಗೆ ಅಂದ್ಕೊಳ್ತೀವಿ, ಯಾವುದಾದ್ರು ಮೆಟಲ್ ಆಗಿದ್ರೆ ಓಕೆ. ಒಂದು ವೇಳೆ ಬಲೂನ್ ಆಗಿದ್ದು ಅದು ಮೆಟಲ್ ಆಗಿದ್ರೆ ಅವಾಗ ಆ ಕಡೆನೇ ಶಿಫ್ಟ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ವೆಯ್ಟ್ ಮೀನ್ಸ್ ಮಾಸ್ ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಶಿಫ್ಟ್ ಆಗ್ತಿರುತ್ತೆ. ಆ ರೀತಿ ಅನಲೈಸ್ ಮಾಡಿ ತೊಗೊಳ್ತೀವಿ. M1 M2 ಅನ್ನೋದು, X1 X2 ಅನ್ನೋದು ಪೊಸಿಷನ್ನು. ಇವಾಗ ಇಂದು ಫಸ್ಟ್ ಒನ್ ಅಂದ್ಕೊಂಡಾಗ, ಇದು ಫಸ್ಟ್ ಒನ್ ಅಂದ್ಕೊಂಡಾಗ, ಇದು ಸೆಕೆಂಡ್ ಒನ್ ಅಂದ್ಕೊಂಡಾಗ, ಇಲ್ಲಿಂದ ಅಥವಾ ನಾವು ಆರಿಜಿನ್ ಚೂಸ್ ಮಾಡಿದ್ದೀವಿ ಅಂದರೆ ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್ ಪೊಸಿಷನ್. ವಿ ಕ್ಯಾನ್ ಕನ್ಸಿಡರ್ ಲೈಕ್ ದಿಸ್ ಓನ್ಲಿ ಫ್ರಮ್ ದಿ ಆರಿಜಿನ್. ಆ್ಯಕ್ಚುಲಿ ಇಲ್ಲಿ ನಂಬರ್ಸ್ ಇದೆ, ಕಾಣಿಸ್ತಿಲ್ಲ ಅದು, ಬಟ್ ನಾನೊಂದು ಎಸ್ಟಿಮೇಟ್ ಮಾಡಿ ಹೇಳ್ತಿದ್ದೀನಿ. ಒಂದು ಪಾಯಿಂಟ್ ಇಲ್ಲಿದೆ, ಎಕ್ಸ್ ಆ್ಯಕ್ಸಿಸ್ ಇಲ್ಲಿದೆ. ಸೊ ಪೊಸಿಷನ್ ಹೆಂಗೆ ತೊಗೊಳ್ತೀವಿ? X1 ಇಲ್ಲಿ ತೊಗೊಳ್ತೀವ, ವಾಟ್ ಅಬೌಟ್ X2 ಈ ರೀತಿ ತೊಗೊಂಡಿರ್ತೀರ. ಆ್ಯಕ್ಚುಲಿ ಇಲ್ಲಿ Y ತೊಗೊಂಡ್ರೂ ಕೂಡ ಸಿಗುತ್ತೆ Y, ಬಟ್ ಅಲಾಂಗ್ ದಿ ಆ್ಯಕ್ಸಿಸೇ ತೊಗೊಂಡಿರ್ಬೇಕಾದ್ರೆ ಓನ್ಲಿ X ಸಿಗುತ್ತೆ. ಅದು ಆ್ಯಕ್ಸಿಸ್ ಎಲ್ಲ ತೊಗೊಳ್ಳೋದು ನಿಮಗೆ ಗೊತ್ತು. On the x-axis y will be 0, on the y-axis x will be 0. Okay. So consider 2 particles on the x-axis, M1 at position x1, M2 at position x2. The position of their center of mass xcm is equal to m1 x1 plus m2 x2 divided by m1 plus m2 ಅಂದರೆ ಟೋಟಲ್ ಮಾಸ್ ಅದು ಡಿವೈಡೆಡ್ ಬೈ ಅಲ್ಲಿ. ಸೊ XCM ಯಾವುದೇ ಒಂದು ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ಎಕ್ಸ್ ಕೋಆರ್ಡಿನೇಟ್ಸಲ್ಲಿ ಸೊ ವಿ ವಿಲ್ ಚೂಸ್ m1 x1 ಪ್ಲಸ್ m2 x2 ಡಿವೈಡೆಡ್ ಬೈ m1 ಪ್ಲಸ್ m2. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನು ಟೋಟಲ್ ಮಾಸ್ ಕ್ಯಾಪಿಟಲ್ ಎಮ್ ಬೇಕಾದ್ರೂ ತೊಗೊಳ್ಬೋದು. ಸಮೇಷನ್ ಫಾರ್ಮಲ್ಲೂ ತೊಗೊಳ್ತೀವಿ. ಸಮೇಷನ್ I is equal to 1 to n, ಸೊ mi xi ಅಂದರೆ 1 2 ಆ ರೀತಿ ವೇರಿ ಆಗ್ತಿರುತ್ತೆ ಅಂತ ಡಿವೈಡೆಡ್ ಬೈ ಟೋಟಲ್ ಮಾಸ್ m ಓನ್ಲಿ. ಓಕೆ, ಸೊ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಅನ್ಈಕ್ವಲ್ ಮಾಸಸ್, ಬೇರೆ ಅನ್ಈಕ್ವಲ್ ಮಾಸಸ್ ಇರ್ತೀರಿ ನೋಡ್ಬೋದು. ಈ ರೀತಿ ವೆಯ್ಟ್ಸ್ ಇಟ್ಟಾಗ ಸೆಂಟರ್ ಆಫ್ ಮಾಸ್ ಆಲ್ವೇಸ್ ಕ್ಲೋಸರ್ ಟು ದ ಹೆವಿಯರ್ ಪಾರ್ಟಿಕಲ್. ಯಾವಾಗಲೂ ಕೂಡ ಹೆವಿಯರ್ ಪಾರ್ಟಿಕಲ್, ಹೆವಿ ಮೀನ್ಸ್ ಮಾಸ್ ಜಾಸ್ತಿ ಇರೋ ಕಡೆನೇ ಇರುತ್ತೆ. ದ ಸಿಸ್ಟಮ್ ಲೀನ್ಸ್ ಟುವರ್ಡ್ಸ್ ವೇರ್ ಮೋರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್. ಒಂದು ವೇಳೆ ಇದೇ ಜಾಸ್ತಿ ಮಾಸ್ ಇದೆ ಅಂತ ಅಂದ್ಕೊಳ್ಳಿ, ಈ ಕಡೆನೇ ವಾಲುತ್ತೆ.
ಈಕ್ವಲ್ ಮಾಸ್ ಇತ್ತು ಅಂದರೆ ಸೆಂಟರ್ ಆಫ್ ಮಾಸ್ ಲೈಸ್ ಎಕ್ಸಾಕ್ಟ್ಲಿ ಮಿಡ್ ವೇ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್, ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. ಇವೆರಡೂ ಡಿಫ್ರೆಂಟ್ ಶೇಪ್ ಇದೆ, ಓಕೆ, ಬಟ್ ಮಾಸ್ ಅನ್ನೋದು ಸೇಮ್ ಇತ್ತು ಅಂದರೆ ಎಕ್ಸಾಕ್ಟ್ಲಿ ಸೆಂಟರ್ ಹತ್ರನೇ ಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ನಾವು ಮೆಷರ್ ಮಾಡಬೇಕು ಡಿಸ್ಟೆನ್ಸಸ್ನ. ಓಕೆ, ಸೊ ಇನ್ ದ ಸೇಮ್ ಫಾರ್ಮ್ ವಿ ವಿಲ್ ಚೂಸ್ ಟೂ ಪಾರ್ಟಿಕಲ್ ಸಿಸ್ಟಮ್. ಸ್ಮಾಲ್ ಡಿರೈವೇಷನ್ ಇರುತ್ತೆ, ಅದರಲ್ಲಿಂದ ನಮಗೆ ಈ ಥರ ಫಾರ್ಮುಲಾನು ಬರುತ್ತೆ. ಎರಡು ಪಾರ್ಟಿಕಲ್ಸ್ ತೊಗೊಂಡು ಒಂದು ಪಾಯಿಂಟಿಂದ ಚೂಸ್ ಮಾಡೋದು ಅದೆಲ್ಲ ಓಕೆ, ಇದೆಲ್ಲ ಅರ್ಥ ಆಗುತ್ತೆ. ಬಟ್ ನೆಕ್ಸ್ಟು ತೊಗೊಳ್ಬೇಕಾಗಿರೋದು ಪಾರ್ಟಿಕಲ್ಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್. ಒಂದು ಪಾರ್ಟಿಕಲ್ ಸಪರೇಟ್ ಡಿಸ್ಟೆನ್ಸಲ್ಲಿಟ್ಟಾಗ, ಸೊ ನೀವು ಈ ರೀತಿ ಯಾವುದೇ ಒಂದು ಪಾರ್ಟಿಕಲ್ದು ಚೂಸ್ ಮಾಡಬೇಕಾದ್ರೆ x1 0 ಆಗಿತ್ತು, x2 ಅನ್ನೋದು ಒಂದು ಪಾರ್ಟಿಕಲ್, ಇಲ್ಲಿಂದ ಇಲ್ಲಿಗೆ ಒಂದು ಪಾರ್ಟಿಕಲ್, ಇದು ಆರಿಜಿನ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಇದರ ಮೇಲಿಂದ ಒಂದು ಪ್ರಾಬ್ಲಮ್ಮು ಮಾಡ್ತಾರೆ, ಎಕ್ಸಾಂಪಲ್ ಪ್ರಾಬ್ಲಮ್ NCERT ಬೇಸ್ ಮೇಲೆ. ಒಂದು ಪಾರ್ಟಿಕಲ್ ಆರಿಜಿನಲ್ ಇರುತ್ತೆ, ಇಲ್ಲಿಂದ ಫೈಂಡ್ ಔಟ್ ಮಾಡ್ತಿರ್ಬೇಕಾದ್ರೆ ವಿ ವಿಲ್ ಕನ್ಸಿಡರ್ ಓನ್ಲಿ ಸೆಕೆಂಡ್ ಪಾರ್ಟಿಕಲ್ ಡಿಸ್ಟೆನ್ಸ್, ಅದಕ್ಕೆ ತೊಗೊಳ್ತಿದ್ದೀವಿ. ಸೊ XCM ಇಸ್ ಈಕ್ವಲ್ ಟು ಫಸ್ಟ್ ಪಾರ್ಟಿಕಲ್ m1x ಅಂತಲೇ ಬರೀರಿ. ಬಟ್ m1x ಅನ್ನೋದು 0 ಆಗೋಯ್ತು, ಇಲ್ಲಿ ಮಾಸ್ ಅಲ್ಲ ಡಿಸ್ಟೆನ್ಸು. ಸೊ m2d ಡಿವೈಡೆಡ್ ಬೈ m1 ಪ್ಲಸ್ m2, ದಟ್ ಈಸ್ ಓನ್ಲಿ. ಸೊ ಇಫ್ m2 ಇನ್ಕ್ರೀಸಸ್ ಸೆಂಟರ್ ಆಫ್ ಮಾಸ್ ಶಿಫ್ಟ್ ಟುವರ್ಡ್ಸ್ m2. ಯಾವುದು ವೆಯ್ಟ್, ಯಾವುದು ಮಾಸ್ ಜಾಸ್ತಿ ಇರುತ್ತೋ ಆ ಕಡೆಗೆ ಮೂವ್ ಆಗುತ್ತೆ. ಪಾಯಿಂಟ್ ಯಾವುದು ಸೆಂಟರ್ ಆಫ್ ಮಾಸ್ ಅನ್ನೋ ಪಾಯಿಂಟು ಆ ಕಡೆ ಶಿಫ್ಟ್ ಆಗುತ್ತೆ. ಓಕೆ, ಇನ್ ದ ಸೇಮ್ ಫಾರ್ಮ್ ಇವಾಗ ಒಂದು ನ್ಯೂಕ್ಲಿಯರ್ ಫಿಷನ್ ಇವೆಲ್ಲ ನೋಡ್ತಿರ್ಬೋದು. ಒಂದು ಪಾರ್ಟಿಕಲ್ ಎಲ್ಲ ಕೋಯಿನ್ಸೈಡ್ ಆಗಿ ಸೆಂಟರ್ ಆಫ್ ಮಾಸ್ ಒಂದು ಕಡೆ ಬರುತ್ತೆ. ಅದು ಒಂದು ವೇಳೆ ಯಾವುದೋ ಒಂದು ಪಾರ್ಟಿಕಲ್ಲು ರಾಕೆಟ್ ಅಂದ್ಕೊಳ್ಳಿ, ಒಂದು ಅಷ್ಟು ಹೈಟ್ ಹೋದ್ಮೇಲೆ ಅದು ಫ್ರ್ಯಾಗ್ಮೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ಆ ಪಾರ್ಟಿಕಲ್ಸ್ ಎಲ್ಲದಕ್ಕೂ ಎಲ್ಲ ಸೈಡು ಸ್ಪ್ರೆಡ್ ಆಗುತ್ತೆ, ಎಲ್ಲದಕ್ಕೂ ಪ್ರೊಜೆಕ್ಟೈಲ್ ಮೋಷನ್ ಹೋಗುತ್ತೆ. ಆ ಪ್ರಾಬ್ಲಮ್ಮು ಸಿಂಪಲ್ ಪ್ರಾಬ್ಲಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಈ ರೀತಿ n ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಾಗ x1 x2 x3 xn ಡಿವೈಡೆಡ್ ಬೈ ಹೋಲ್ ಮಾಸ್ m1 ಪ್ಲಸ್ m2 ಪ್ಲಸ್ mn. ಸೊ ಲೈಕ್ ದಿಸ್ ವಿ ವಿಲ್ ಚೂಸ್ ಸಮೇಷನ್ mi(xi) ಡಿವೈಡೆಡ್ ಬೈ ಸಮೇಷನ್ mi, ಟೋಟಲ್ ಮಾಸ್ ಅದು. ಸೊ ಸಮೇಷನ್ ಬರೋದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ತುಂಬ ಅವಶ್ಯಕತೆ ಅದು. ಓಕೆ, ಸೊ 1 ಡೈಮೆನ್ಷನಲ್ಲು 2 ಡೈಮೆನ್ಷನಲ್ಲು 3 ಡೈಮೆನ್ಷನಲಲ್ಲಿ ನಾವು ಮಾಸಸ್ನ ಎಲ್ಲ ಆ್ಯಕ್ಸಿಸು ತೊಗೊಳ್ತೀವಿ. ಅಂದರೆ ಪಾರ್ಟಿಕಲ್ಲು ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಇದ್ದರೆ ನೋ ಇಶ್ಯೂ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಓನ್ಲಿ ಅಲಾಂಗ್ ದಿ ಎಕ್ಸ್ ಕೋಆರ್ಡಿನೇಟ್. ಬಟ್ ಪಾರ್ಟಿಕಲ್ಸ್ ಒಂದು ವೇಳೆ ಮೇಲ್ ಈ ರೀತಿ ಇದ್ದಾಗ ವೈ ಕೋಆರ್ಡಿನೇಟ್ಸ್ ಕೂಡ ತೊಗೊಳ್ಬೇಕಾಗುತ್ತೆ. ಇಲ್ಲಿದ್ದಾಗ ಎಕ್ಸ್ ಕೋಆರ್ಡಿನೇಟ್ 0 ಆಗುತ್ತೆ. ಪೊಸಿಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್. ರಿಮೆಂಬರ್, ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ದ ಮಾಸ್, ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಪೊಸಿಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್. ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟು, ಝೆಡ್ ಕೋಆರ್ಡಿನೇಟು. ಯಾಕಂದರೆ ಓದ್ತಾ ಸೆಂಟರ್ ಆಫ್ ಮಾಸ್ 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 ಅಂತ ಹೇಳಿ ಮಾಸ್ ಕಂಡಿಡಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ. ನೋ, we are finding the position of the center of mass along the x coordinate, y coordinate, z coordinate. ಓಕೆ, ಸೊ ಈ ಚಾಪ್ಟ್ರಲ್ಲಿ ನೀವು ನೆಕ್ಸ್ಟ್ ಡಿಫ್ರೆಂಟ್ ಥಿಂಗ್ಸ್ ನೋಡ್ತಾ ಹೋಗ್ತೀರಾ. ರಿಂಗ್ ಆಗಿರ್ಬೋದು, ಡಿಸ್ಕ್ ಆ್ಯಂಡ್ ಸ್ಪಿಯರ್ ಆಗಿರ್ಬೋದು, ಡಿಸ್ಕ್ ಮತ್ತು ಸ್ಪಿಯರು, ಯೂನಿಫಾರ್ಮ್ ರಾಡು, ನೆಕ್ಸ್ಟು ರೆಕ್ಟ್ಯಾಂಗ್ಯುಲರ್ ಪ್ಲೇಟ್, ಇದಕ್ಕೆಲ್ಲ ಸೆಂಟರ್ ಆಫ್ ಮಾಸು ನಮ್ಗೆ ಆಲ್ರೆಡಿ ಗೊತ್ತು, ಜಿಯೋಮೆಟ್ರಿಕ್ ಸೆಂಟರ್ ಹತ್ರ ಇರುತ್ತೆ. ಬಟ್ ನ್ಯೂಮರಿಕಲ್ ಎಕ್ಸಾಂಪಲಲ್ಲಿ ಒಂದು 2 kg 3 kg ಅಂತ ಕೊಟ್ಟಾಗ ಏನು ಮಾಡ್ತೀರಾ, ಒಂದು ಪೊಸಿಷನ್ನ 0 ಇಂದ ಫಿಕ್ಸ್ ಮಾಡ್ತಾರೆ. ದಿಸ್ ಈಸ್ ದ ಡಿಸ್ಟೆನ್ಸ್ ಎಷ್ಟು, ಒಂದು 2 ಸೆಂಟಿಮೀಟರ್ ಅಂದ್ಕೊಳ್ತೀರಾ. ಮಾಸ್ m1 ಇಂಟು x1, ಅದೇ ರೀತಿ m2 ಇಂಟು x2, ಈ ರೀತಿ ತೊಗೊಂಡು ಫಾರ್ಮುಲಾದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಲಾಂಗ್ ದಿ ಎಕ್ಸ್ ಕಾಂಪೊನೆಂಟ್ಸೇ. ನಾವು ಈ ರೀತಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ಮುಲಾ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಒಂದು ವೇಳೆ ನಾವು ಆರಿಜಿನ್ ಇಲ್ಲೇ ಚೂಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಆರಿಜಿನ್ O ಹತ್ರ. ಸೊ ದಟ್ಸ್ ವೈ ಫಾರ್ ದಿ ಫಸ್ಟ್ ಪೊಸಿಷನ್ ವಿ ಆರ್ ಗೆಟಿಂಗ್ 0. ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್ ಅಂತ ಹೇಳ್ತಿದ್ದೀನಿ, ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಈ ಥರ ಸಿಂಪಲಾಗಿ ಇಷ್ಟೊಂದು ಬರೋದಿಲ್ಲ, ಒಂದು ಸ್ವಲ್ಪ ಕಾಂಪಿಟೇಟಿವ್ನಲ್ಲೂ ಸ್ವಲ್ಪ ಹೈಯರ್ ಗ್ರೇಡ್ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ನ್ಯೂಮರಿಕಲ್ ಎಕ್ಸಾಂಪಲಲ್ಲಿ ಒಂದು ಪೊಸಿಷನ್ನು ಮತ್ತು m ಇಂಟು ಎಕ್ಸ್ ಕೊಟ್ಟಾಗ ನಾವು ಈ ರೀತಿ ಸಾಲ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ತಿಳ್ಕೊಂಡಿರಿ. ಓಕೆ, ಸೊ ಮಿತ್ ವೆಟ್ ಫ್ಯಾಕ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್ಸ್. ಸೆಂಟರ್ ಆಫ್ ಮಾಸ್ ಈಸ್ ಆಲ್ವೇಸ್ ಅಟ್ ದಿ ಜಿಯೋಮೆಟ್ರಿಕಲ್ ಸೆಂಟರ್ ಆಫ್ ಎ ಬಾಡಿ. ನೋ, ಓನ್ಲಿ ಫಾರ್ ಯೂನಿಫಾರ್ಮ್ ಸಿಮೆಟ್ರಿಕಲ್ ಬಾಡೀಸ್. ನಾನ್ ಯೂನಿಫಾರ್ಮ್ ಬಾಡೀಸ್ ಶಿಫ್ಟ್ ಸೆಂಟರ್ ಆಫ್ ಮಾಸ್ ಟುವರ್ಡ್ಸ್ ಹೆವಿಯರ್ ರೀಜನ್ಸ್. ಸೇಮ್ ಇವಾಗ ಸ್ಪಿಯರು, ಸ್ಕೇಲ್ ಏನೇನು ತೊಗೊಂಡು ಅದೆಲ್ಲ ಜಿಯೋಮೆಟ್ರಿಕ್ ಸೆಂಟರ್ ಹತ್ರ ಇರುತ್ತೆ. ಇನ್ಡೆಫಿನೇಟ್ ಶೇಪ್ ಇದ್ದಾಗ ಯಾವ ಕಡೆ ಮಾಸ್ ಜಾಸ್ತಿನೋ, ಇವಾಗ ಒಂದು ಇನ್ಡೆಫಿನೇಟ್ ಶೇಪ್ ತೊಗೊಳ್ತೀವಿ, ಇಲ್ಲೇ ನೋಡ್ತಿರ್ಬೋದು ಒಂದು ಇನ್ಡೆಫಿನೇಟ್, ಇವಾಗ ನೋಡ್ತಿರ್ಬೋದು ಈ ಕಡೆನೇ ವೆಯ್ಟ್ ಜಾಸ್ತಿ ಇದೆ, ಇದು ಆಲ್ರೆಡಿ ಟಚ್ ಆಗಿದೆ ಅದಕ್ಕೆ ಅದು ಬೀಳ್ತಿಲ್ಲ. ಒಂದು ಇನ್ಡೆಫಿನೇಟ್ ಶೇಪ್ ತೊಗೊಂಡಿದ್ದೀವಿ, ಈ ಕಡೆ ಕಡಿಮೆ ಅನಿಸ್ತಿದೆಯಾ, ದೆನ್ ಸ್ವಲ್ಪ ಈ ಕಡೆಗೆ ಶಿಫ್ಟ್ ಆಗಿರುತ್ತೆ. ಸೆಂಟರ್ ಅಂದಾಗ ನಮ್ಗೆ ಇಲ್ಲೆಲ್ಲೋ ಸಿಗ್ತಿರುತ್ತೆ, ಬಟ್ ಸೆಂಟರ್ ಆಫ್ ಮಾಸ್ ಅಂದಾಗ ಸ್ವಲ್ಪ ಶಿಫ್ಟ್ ಆಗಿರುತ್ತೆ. Center of mass must lie inside the material of the body. No, center of mass can lie outside the body. Example, a ring has its center of mass at the empty center. So previously ನೋಡಿದ್ರೆ ಇಲ್ಲಿ ಸೆಂಟರ್ ಆಫ್ ಮಾಸು ಇದೆಲ್ಲ ಮೆಟೀರಿಯಲ್ ಅಲ್ವಾ, ಅಲ್ಲೇ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಇನ್ಸೈಡ್ ಸೆಂಟ್ರಲ್ಲಿ ಎಲ್ಲಿದೆ ಮೆಟೀರಿಯಲ್, ಅಲ್ಲಿ ಸಿಗ್ತಿದೆ ನಮಗೆ. ಓಕೆ,
ಸೊ ಸೆಂಟರ್ ಆಫ್ ಮಾಸ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಶೇಪ್ ಆಫ್ ದಿ ಬಾಡಿ. ನೋ, ಸೆಂಟರ್ ಆಫ್ ಮಾಸ್ ಡಿಪೆಂಡ್ ಆನ್ ಬೋತ್ ಮಾಸ್ ಆ್ಯಂಡ್ ಮಾಸ್ ಡಿಸ್ಟ್ರಿಬ್ಯೂಷನ್ ಥ್ರೂಔಟ್ ದ ಬಾಡಿ. ಯಾವ ರೀತಿ ಸ್ಪ್ರೆಡ್ ಆಗಿದೆಯೋ ಮಾಸ್ ಕೂಡ. ಎಲ್ಲ ಕಡೆ ಡೆನ್ಸಿಟಿ ಇರುತ್ತೆ, ಎಲ್ಲ ಕಡೆನೂ. ಇವಾಗ ಇನ್ಸೈಡ್ ಯಾವುದೋ ಒಂದು ಬಾಟ್ಲಲ್ಲಿ ನಾವು ಆಯಿಲ್ ಹಾಕಿರ್ತೀವಿ, ವಾಟರ್ ಹಾಕಿರ್ತೀವಿ, ಬೇರೆ ಕೆರೋಸಿನ್ ಹಾಕಿರ್ತೀವಿ, ಎಲ್ಲಿ ಶಿಫ್ಟ್ ಆಗುತ್ತೆ? ಯಾವುದ್ರದ್ದು ಮಾಸ್ ಜಾಸ್ತಿ ಇದೆಯೋ, ಡೆನ್ಸಿಟಿ ಜಾಸ್ತಿ ಇದೆಯೋ ಅಲ್ಲಿ ಶಿಫ್ಟ್ ಆಗುತ್ತೆ. ಸೊ ಫೈನಲಿ 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್ಲಿ ಈ ರೀತಿ ಫಾರ್ಮುಲಾಸ್ ನೋಡ್ತೀವಿ ಅಲಾಂಗ್ ದಿ ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಆಲ್ಸೋ. ಸೊ ಸೆಂಟರ್ ಆಫ್ ಮಾಸ್ ವೇಡ್ ಆವ್ರೇಜ್ ಪೊಸಿಷನ್ ಆಫ್ ದಿ ಸಿಸ್ಟಮ್. ಸೊ ಈ ರೀತಿ ಅನಲೈಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಇನ್ನೊಂದು ಈ ಚಾಪ್ಟ್ರಲ್ಲಿ ನೀವು ಫಾಲೋ ಮಾಡಬೇಕಾಗಿರೋದು 5 ಕೀ ಪಾಯಿಂಟ್ಸ್ ಅಂದಾಗ ಮಾಸ್ ಡಿಸ್ಟ್ರಿಬ್ಯೂಷನ್ ಡಿಸೈಡ್ಸ್ ಅ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ಈಸ್ ನಾಟ್ ಫಿಕ್ಸ್ಡ್ ಬೈ ಶೇಪ್ ಅಲೋನ್, ಇಟ್ ಶಿಫ್ಟ್ ಬೇಸ್ಡ್ ಆನ್ ಹೌ ಮಾಸ್ ಈಸ್ ಸ್ಪ್ರೆಡ್ ಔಟ್. ಯಾವುದೇ ಒಂದು ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್ ತೊಗೊಳ್ತಿದ್ದೀರ ಅಂದಮೇಲೆ ಯಾವ ಕಡೆ ಮಾಸ್ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ, ಈ ಸೆಂಟರ್ ಆಫ್ ಮಾಸ್ ಜಿಯೋಮೆಟ್ರಿಕ್ ಸೆಂಟರ್ ಅಂತಲೇ ಅಲ್ಲ, ಮಾಸ್ ಯಾವ ಕಡೆಗೆ ಜಾಸ್ತಿ ಇರುತ್ತೋ ಆ ಕಡೆಗೆ ಸ್ವಲ್ಪ ಶಿಫ್ಟ್ ಆಗಿರುತ್ತೆ. ದಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಆ ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇಟ್ಕೊಳ್ಬೇಡಿ. ಸೊ ಗ್ರೇಟರ್ ಮಾಸ್ ಪುಲ್ ಸೆಂಟರ್ ಆಫ್ ಮಾಸ್ ಕ್ಲೋಸರ್. ಹೌದು. ಸೊ ಈಕ್ವಲ್ ಮಾಸಸ್ ಇತ್ತು ಅಂದರೆ ಸೆಂಟರ್ ಆಫ್ ಮಾಸ್ ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ ಅಂತ ಸಿಸ್ಟಮಲ್ಲಿ ತೊಗೊಂಡಾಗ ಜಿಯೋಮೆಟ್ರಿಕ್ ಸೆಂಟರ್ ಹತ್ರನೇ ಸಿಗುತ್ತೆ ಅಲ್ವಾ. ಸೊ ಯೂನಿಫಾರ್ಮ್ ಬಾಡಿ, ಸೆಂಟರ್ ಆಫ್ ಮಾಸ್ ಅಟ್ ಜಿಯೋಮೆಟ್ರಿಕ್ ಸೆಂಟರ್, ವ್ಯಾಲಿಡ್ ಫಾರ್ ರಾಡ್ಸ್, ಡಿಸ್ಕ್ಸ್, ಸ್ಪಿಯರ್ಸ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ಸ್. ಸೊ ಇದೇ ರೀತಿ ಯೂನಿಫಾರ್ಮ್ ಬಾಡಿ ತೊಗೊಂಡಾಗ ಸ್ಪಿಯರು, ಸ್ಕೇಲು, ಯೂನಿಫಾರ್ಮ್ ಆ ಆಬ್ಜೆಕ್ಟ್ಸಲ್ಲಿ ಜಿಯೋಮೆಟ್ರಿಕ್ ಸೆಂಟರ್ ಹತ್ರ ಸೆಂಟರ್ ಆಫ್ ಮಾಸ್ ಸಿಗುತ್ತೆ. ಸೊ ಕ್ಲಾಸಿಕ್ ಎಕ್ಸಾಂಪಲ್, ಎ ರಿಂಗ್ ಇಟ್ಸ್ ಸೆಂಟರ್ ಆಫ್ ಮಾಸ್ ಫ್ಲೋಟ್ಸ್ ಇನ್ ಎಂಟಿ ಸ್ಪೇಸ್ ಅಟ್ ದಿ ಸೆಂಟರ್. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ರಿಂಗಲ್ಲಿ ಮೆಟೀರಿಯಲ್ ಇದ್ದರೂ ಕೂಡ ನಮಗೆ ಸೆಂಟರಲ್ಲೇ ಸೆಂಟರ್ ಆಫ್ ಮಾಸ್ ಸಿಗುತ್ತೆ. ಅದು ಅಸ್ಯೂಮ್ ಮಾಡಬೇಕಿದು. ಒಂದು ರಿಂಗ್ ತಗೊಳ್ತೀವಿ, ರಿಂಗ್. ಈ ರಿಂಗ್ಗೆ ಎಲ್ಲ ಮಾಸ್ ಎಲ್ಲ ಪಾರ್ಟಿಕಲ್ಸು ಸಿಚುವೇಟ್ ಆಗಿದೆ ಈಚ್ ಪಾರ್ಟಿಕಲ್ ತೊಗೊಂಡಾಗ. ಬಟ್ ಓವರ್ ಆಲ್ ಸಿಸ್ಟಮಲ್ಲಿ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಂದರೆ ಜಿಯೋಮೆಟ್ರಿಕ್ ಸೆಂಟರ್. ಓಕೆ. ಸೊ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಈ ರೀತಿ ಡಿಫೈನ್ ಸೆಂಟರ್ ಆಫ್ ಮಾಸ್ ಅಂದಾಗ ಆ್ಯಕ್ಚುಲಿ ಜನರಲ್ ಮೀನಿಂಗೇ ನೀವು ಡೆಫಿನೇಷನ್ ಮುಖಾಂತರ ಬರೀತೀರಾ. ಎಕ್ಸ್ಪ್ರೆಷನ್ ಬಂದು ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳೇ ಮಿಸ್ ಮಾಡ್ದಿರಾ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಇಂಪಾರ್ಟೆಂಟೇ. ಕೆಲವು ಸಲ ಅರ್ಥ ಆದಂಗೂ ಅರ್ಥ ಆಗದಿದ್ದಂಗೂ ಇರುತ್ತೆ. ಸೊ ಗಮನ ಇಟ್ಟು ಅರ್ಥ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ಸೆಷನ್ ಮುಗಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಮ ಕಲಿಕೆಯಲ್ಲಿ ಯಾವಾಗೇ ಕಷ್ಟ ಆಗಿದ್ರು ಕೂಡ ನಿಮ್ಮೊಂದಿಗೆ ಪರೀಕ್ಷೆ ಇದೆ ಅಂತ ಮರಿಬೇಡಿ. ಸದಾ ನಿಮ್ಮೊಂದಿಗೆ ಇರ್ತೀವಿ. ಸೊ ನಮ್ಮಲ್ಲಿ ಆ್ಯಪ್ ಬ್ಯಾಚಸ್ ಅಂತ ಇದೆ. ಸೊ ಅದರಲ್ಲಿ ಆರಂಭ ಬ್ಯಾಚಸ್ ಅಂತ, ನೀಟ್ಗೂ ಮತ್ತು KCETಗೆ, ಸೆಕೆಂಡ್ ಇಯರ್ಗೆ ವಿಜೇತ ಬ್ಯಾಚ್ ಅಂತ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಎಕ್ಸಾಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.